ಇತ್ತೀಚೆಗೆ ನಡೆದಂಥ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ನಮ್ಮ ಕಣ್ಮುಂದೆ ಇದೆ. ಸಾಕಷ್ಟು ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ವಿ. ಒಪ್ಕೊಳ್ತೇನೆ, ಒಂದು ಉಪಚುನಾವಣೆ ಅಂತ ಹೇಳಿದರೆ ಆಡಳಿತ ಪಕ್ಷದ ಪರವಾಗಿ ಮತದಾರರ ಒಲವಿರ್ತದೆ. ಮತ್ತು ಈ ಉಪಚುನಾವಣೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಒಂದು ಅನುಕಂಪ, ಎರಡನೇದು ಆಡಳಿತ ಪಕ್ಷದ ವ್ಯವಸ್ಥೆಗಳು. ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಬಾಗಲಕೋಟೆನಲ್ಲಿ 15 ದಿನಗಳ ಕಾಲ ಬಿಟ್ಟಿರುವಂಥದ್ದು. ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಕೂಡ ಹಳ್ಳಿಗೆ ಬಂದು ಕೂತಿರುವಂಥದ್ದು. ಅಂದರೆ ಇದು ಯಾವುದೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, BJP ಸರ್ಕಾರ ಇದ್ದಾಗಲೂ ಸಹ ಈ ರೀತಿ ಉಪಚುನಾವಣೆಗಳನ್ನು ಎದುರಿಸಿದ್ದೇವೆ. 17 ಕ್ಷೇತ್ರದ ಉಪಚುನಾವಣೆಯಲ್ಲಿ 15 ಕ್ಷೇತ್ರಗಳನ್ನು ನಾವು ಕೂಡ ಗೆದ್ದಿದ್ದೇವೆ. ಸೊ ಸಹಜವಾಗಿಯೇ ಮತದಾರರ ಒಲವು ಆಡಳಿತ ಪಕ್ಷದ ಪರವಾಗಿ ಇದ್ದರೂ ಸಹ ಈ ಬಾರಿ ಬಾಗಲಕೋಟೆನಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಆಗಿರುವಂತಹ ಶ್ರೀನಿವಾಸ ದಾಸ್ ಕರಿಯಪ್ಪನವರು ಗೆಲ್ಲುವುದಕ್ಕೆ ಬಹಳ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಮತ್ತು ಎರಡೂ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಸ್ಥಳೀಯ ಮುಖಂಡರುಗಳು ಹಗಲು ರಾತ್ರಿ ಶ್ರಮವನ್ನು ಹಾಕಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಯಾವ ರೀತಿ ಗೊಂದಲಗಳಿತ್ತು, ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ರೀತಿ ಗೊಂದಲಗಳಿತ್ತು, ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂಥೇಳಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಹೋರಾಟವನ್ನೇ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಮತ ಬರಲಿಲ್ಲ. ವಿಶೇಷವಾಗಿ ಶ್ರೀನಿವಾಸ ದಾಸ್ ಕರಿಯಪ್ಪನವ್ರ ಬಗ್ಗೆ ಹೇಳೋದಾದರೆ, ಅವರೇನು ಹಿಂದಿನಿಂದಲೂ ಕೂಡ ಬಡವರ ಮಧ್ಯೆ ಇದ್ಕೊಂಡು ಬಡವರ ಮಧ್ಯೆ ಅವರ ಒಡನಾಟ ಇವೆಲ್ಲವೂ ಕೂಡ ನಮಗೆ ಸಾಕಷ್ಟು ಅನುಕೂಲ ಆಯಿತು. 64,000 ಬಹುತೇಕ 64,000 ಮತಗಳನ್ನು ಕೂಡ ಪಡೆದುಕೊಂಡ್ರು. ನಾವು ಹತ್ತತ್ರ 70,000 ಮತಗಳನ್ನು ಪಡಿಬೇಕು ಅನ್ನೋ ಒಂದು ಟಾರ್ಗೆಟನ್ನು ಇಟ್ಟು ನಾವೆಲ್ಲರೂ ಕೂಡ, ನಮ್ಮೆಲ್ಲ ಮುಖಂಡರು, ಜಿಲ್ಲಾಧ್ಯಕ್ಷ ನೇತೃತ್ವದ ಎಲ್ಲರೂ ಕೂಡ ಅದಕ್ಕೆ ಶ್ರಮವನ್ನು ಹಾಕಿದರು. ಆದರೆ ಕೊನೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಯತ್ನ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತದೆ. ನಾನು ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಬಗ್ಗೆ ಯಾವ ರೀತಿ ಹಣ ಬಲ ಇದೆ ಯಾವುದೂ ಕೂಡ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದೇ ಸಂದರ್ಭದಲ್ಲಿ ಹೇಳ್ತೇನೆ, ಶ್ರೀನಿವಾಸ ದಾಸ್ ಕರಿಯಪ್ಪನವರು ತಮ್ಮ ಎಲ್ಲ ಶಕ್ತಿ ಮೀರಿ ಗೆಲ್ಲಬೇಕು ಅನ್ನುವ ಒಂದು ಹಠವನ್ನು ತೊಟ್ಟು ನಮ್ಮೆಲ್ಲ ಸಂಘಟನೆ, ಸಹಕಾರ ಎಲ್ಲದರ ಪರಿಣಾಮ ಒಳ್ಳೆ ಚುನಾವಣೆ ಅವರು ಮಾಡಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಅದೃಷ್ಟ ಕೈ ಹಿಡಿಯಲಿಲ್ಲ ಅಂತ ಅಂದ್ಕೊಳ್ತೇನೆ. ನಾನು ಈ ಸಂದರ್ಭ ಇಷ್ಟ ಹೇಳ್ತೇನೆ, ಒಂದು ಕಡೆ ನಮ್ಮ ಅಜಯ್ ಕುಮಾರ್ ಅವರು ಕೂಡ ಕಳೆದ ಬಾರಿ ಚುನಾವಣೆ ನಿಂತು ಸಾಕಷ್ಟು ಶ್ರಮವನ್ನು ಹಾಕಿದ್ರು. ಅದೇ ರೀತಿ ಈ ಬಾರಿ ಶ್ರೀನಿವಾಸ ದಾಸ್ ಕರಿಯಪ್ಪನವರಾಗಲಿ, ಅವರ ನಡವಳಿಕೆ, ನಾನು ಕೂಡ ಇಬ್ಬರ ನಡವಳಿಕೆ ನಾನು ಭಾಳ ಹತ್ತಿರದಿಂದ ಗಮನಿಸಿದ್ದೇನೆ. ಯಾವ ರೀತಿ ಜನಾನುರಾಗಿಯಾಗಿ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಖಂಡಿತ ಬರುವಂಥ ದಿನಗಳು ಅದು ಭಾರತೀಯ ಜನತಾ ಪಾರ್ಟಿ ದಿನಗಳು.